ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ ಮುಂಚೆ ಒಂದು ಹೊಸ ಬದಲಾವಣೆಯನ್ನು ತಂದಿದ್ದಾರೆ. ಅದೇನಪ್ಪ ಬದಲಾವಣೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಅನ್ಕೋಬೋದು, ಏನಪ್ಪ ಇದು ಪ್ರತಿ ಸತಿ ಕೂಡ ಇದೇ ಥರ ಏನಾರ ಒಂದು ಚೇಂಜಸ್ ಮಾಡ್ತಾನೆ ಇರ್ತಾರೆ ಅಂತ. ಹೌದು, ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಸಿಗ್ತಾ ಇಲ್ಲ, ಕೆಲವೊಬ್ಬರಿಗೆ ಒಂದು ಕಂತಿನ ಹಣ ಸಿಗ್ತಿಲ್ಲ. ಹಾಗಾಗಿ ಈ ಥರ ಹೊಸ ಬದಲಾವಣೆನ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಅದು ತಿಳಿಸೋದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ಅಂತ ನಾನು ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಅಕಸ್ಮಾತ್ ನಿಮಗೆ ಪ್ರತಿ ಕಂತಿನ ಹಣ ಬರ್ತಾ ಇದೆ, ನಮ್ದೇನು ತೊಂದರೆ ಇಲ್ಲ ಅಂತಂದರೆ, ಅಕಸ್ಮಾತ್ ನಿಮ್ಗೆ ಗೊತ್ತಿರೋರಾಗಿರ್ಬೋದು, ನಿಮ್ಮ ನೈಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಕಸ್ಮಾತ್ ಯಾರ್ಯಾರು ಅಪ್ಲೈ ಮಾಡಿರ್ತಾರೆ, ಒಂದು ಕಂತಿನ ಹಣ ಬಂದಿರಲ್ಲ ಅಂಥವ್ರು ಯಾರ್ಯಾರೇ ಇದ್ದರೆ ದಯವಿಟ್ಟು ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಖಂಡಿತವಾಗ್ಲೂ ಅವ್ರಿಗೆ ಹೆಲ್ಪ್ ಆಗೇ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಆವಾಗ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ, ಹೆಲ್ಪ್ಫುಲ್ ಆಗ್ತಿದೆ ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಿಮ್ಗೆ ಹೇಳಿದೆ, 8ನೇ ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ ಮುಂಚೆ ಕೆಲವು ಚೇಂಜಸ್ನ ಮಾಡಿದ್ದಾರೆ, ಹೊಸ ಬದಲಾವಣೆ, ಹೊಸ ರೂಲ್ಸ್ನ ತಂದಿದ್ದಾರೆ ಅಂತ. ಏನಪ್ಪ ಅದು ಅಂತಂದರೆ, ಇವಾಗ ನಿಮ್ಮ ಮನೆ ಹತ್ತಿರದ ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ನಿಮ್ಮ ಬಳಿ ಬಂದು ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ನ ಕೇಳ್ತಾ ಇದ್ದಾರೆ. ಏನಕ್ಕಪ್ಪ ಅಂತಂದರೆ, ಇವಾಗ ಟೋಟಲಾಗಿ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅದರಲ್ಲಿ 5 ಲಕ್ಷ ಜನಗಳಿಗೆ, ಅದರಲ್ಲಿ ಕೆಲವೊಬ್ಬರಿಗೆ ಒಂದು ಕಂತಿನ ಹಣ ಬಂದಿಲ್ಲ, ಕೆಲವೊಬ್ಬರಿಗೆ 1ನೇ ಕಂತಿನ ಹಣ ಮಾತ್ರ ಬಂದಿದೆ. ಇನ್ನು ಮಿಕ್ಕಿದ್ದೇನೋ 6 ಕಂತಲ್ಲಿ ಒಂದೇ ಕಂತು ಬಂದಿರುತ್ತೆ, 5 ಕಂತು ಬಂದಿರೋದಿಲ್ಲ, ಕೆಲವೊಬ್ರಿಗೆ ಒಂದು ಕಂತು ಬಂದಿರಲ್ಲ. ಸೊ ಹಾಗಾಗಿ ರಾಜ್ಯ ಸರ್ಕಾರದವ್ರು ಏನು ಹೇಳಿದ್ದಾರೆ ಅಂತಂದರೆ, ಯಾರ್ಯಾರಿಗೆಲ್ಲ ಬಂದಿಲ್ಲ ಅವರ ರೇಷನ್ ಕಾರ್ಡ್ ಜೆರಾಕ್ಸ್ ಮತ್ತು ಪ್ರತಿ ಮನೆಗೂ ಬಂದು ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಅಥವಾ ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ಅಕಸ್ಮಾತ್ ನಿಮ್ಮ ಮನೆಗೂ ಬಂದು ಅಕಸ್ಮಾತ್ ನಿಮಗೆ ಬಂದಿರಲ್ಲ ಅಂದ್ಕೊಳ್ಳಿ, ಒಂದು ಕಂತಿನ ಹಣ ಬಂದಿರಲ್ಲ, ತುಂಬ ಸತಿ ಹೋಗಿ ಬಂದಿರ್ತೀರ, ಎಲ್ಲ ಡಾಕ್ಯುಮೆಂಟ್ಸು ಸರಿ ಇರುತ್ತೆ, ಬಟ್ ಹಣ ಮಾತ್ರ ಬರ್ತಿರಲ್ಲ ಅಂಥವರೆಲ್ಲ ಇರ್ತಿರಲ್ಲ. ಸೊ ಹಾಗಾಗಿ ಅಕಸ್ಮಾತ್ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅವರು ನಿಮ್ಮ ರೇಷನ್ ಕಾರ್ಡ್ ಜೆರಾಕ್ಸ್ ಕೇಳ್ತಾರೆ, ಇಲ್ಲ ರೇಷನ್ ಕಾರ್ಡ್ ನಂಬರ್ನ ಕೇಳ್ತಾರೆ. ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕೇಳ್ತಾರೆ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳ್ತಾರೋ ಇಲ್ಲೋ, ಒಟ್ಟು ರೇಷನ್ ಕಾರ್ಡ್ ನಂಬರ್ ಮಾತ್ರ ಕೇಳ್ತಾರೆ. ಸೊ ಹಾಗಾಗಿ ಅಕಸ್ಮಾತ್ ನಿಮಗೆ ಬಂದಿಲ್ಲ ಅಂದರೆ ದಯವಿಟ್ಟು ಕೊಡಿ. ಯಾಕಂದರೆ ಇದು ಸರ್ಕಾರದವರೇ ಹೇಳಿರೋದು, ಯಾರಿಗೆಲ್ಲ ಬಂದಿರಲ್ಲ ಅವ್ರದ್ದೆಲ್ಲ ರೇಷನ್ ಕಾರ್ಡ್ ನಂಬರ್ನ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕೊಡಬೇಕು ಅಂತ ಅವರಿಂದನೇ ಆದೇಶ ಬಂದಿರುತ್ತೆ. ಸೊ ಹಾಗಾಗಿ ಅವ್ರು ಬಂದು ಕೇಳಿದಾಗ ದಯವಿಟ್ಟು ಕೊಡಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ 5 ಲಕ್ಷ ಜನಗಳಿಗೆ ಇನ್ನೂ ಸ್ವಲ್ಪ ಜನಕ್ಕೆ ಒಂದು ಕಂತಿನ ಹಣ ಬಂದಿಲ್ಲ, ಕೆಲವೊಬ್ಬರಿಗೆ 1ನೇ ಕಂತು 2ನೇ ಕಂತು ಬಂದಿರುತ್ತೆ, ಇನ್ಯಾವುದು ಬಂದಿರಲ್ಲ. ಅಕಸ್ಮಾತ್ ನಿಮಗೆ ಇವಾಗ 6 ಕಂತಿನ ಹಣ ಏನು ಬಿಡುಗಡೆ ಆಗಿದೆ, 6 ಕಂತಿನ ಬಂದಿದೆ, ನಮ್ಮದೇನೂ ತೊಂದರೆ ಇಲ್ಲ, ಪ್ರತಿ ಸತಿ ಬರ್ತಿದ್ರೆ ಅಂದರೆ ನಿಮಗೇನೂ ಕೊಡೋ ಅಗತ್ಯ ಇರೋದಿಲ್ಲ, ಅವ್ರು ಕೇಳೋದು ಇಲ್ಲ. ಅಕಸ್ಮಾತ್ ನಿಮ್ಮದು ಬಂದಿಲ್ಲ, ಪೆಂಡಿಂಗ್ ಇದೆ ಅಂದರೆ ಅಂಥವರು ಕೊಡಿ. ಯಾಕಂದರೆ ಇತ್ತೀಚೆಗೆ ಗೃಹಲಕ್ಷ್ಮಿ ಅದಾಲತ್ ಅಂತ ಮಾಡಿದರು, ಆವಾಗೂ ಕೂಡ ಗ್ರಾಮ ಪಂಚಾಯತಿನಲ್ಲಿ ಮಾಡಿದರು, ಆವಾಗೂ ಕೂಡ ಕೆಲವೊಬ್ರದ್ದು ಸಮಸ್ಯೆ ಕ್ಲಿಯರ್ ಆಗಿ ಅವ್ರಿಗೂ ಕೂಡ ಏನು ಪೆಂಡಿಂಗ್ ಅಮೌಂಟ್ ಇದೆ ಅದೆಲ್ಲ ಬಂದಿದೆ. ಬಟ್ ಇನ್ನೂ ತುಂಬ ಜನಕ್ಕೆ ಬರಲಿಕ್ಕಿದೆ, ಹಾಗಾಗಿ ಈ ಥರ ಮಾಡ್ತಾ ಇರೋದು. ಹಾಗೆ ಇನ್ನೊಂದು ವಿಷಯ, ಅಕಸ್ಮಾತ್ ನಿಮ್ಮ ಏನಾರ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿ, ನೀವೇನಾರು GST ಅಥವಾ ಟ್ಯಾಕ್ಸ್ ಪೇಯರ್ಸ್ ಇಲ್ದಿದ್ರು ಕೂಡ ನಿಮ್ಮದು GST ಪೇಯರ್ಸ್, ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಿದ್ರೆ ದಯವಿಟ್ಟು ಒಂದು ಸತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ಆಫೀಸರ್ಸಿಗೆ ಹೇಳಿ ಈ ಥರ ಬರ್ತಾ ಇದೆ. ಯಾಕಂದರೆ ಅಂದರೆ ಇವಾಗ 5ನೇ ಕಂತಿನ ಬಿಡುಗಡೆ ಟೈಮಲ್ಲಿ ಇದೇ ಥರ ಪ್ರಾಬ್ಲಮ್ ಆಗಿತ್ತು. ಅಂದರೆ ಟೆಕ್ನಿಕಲ್ ಎರರಿಂದ ಏನಾಗಿತ್ತು, ನಿಜವಾಗ್ಲೂ ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, GST ಪೇಯರ್ಸ್ ಇರ್ತಾರೆ, ಅವ್ರದ್ದು ಜೊತೆ ಯಾರು ಇರಲ್ಲ ಅವ್ರದ್ದು ಕೂಡ ಆ್ಯಡ್ ಆಗಿತ್ತು. ಬಟ್ ಅದು ಟೆಕ್ನಿಕಲ್ ಎರರಿಂದ ಟ್ಯಾಕ್ಸ್ ಪೇಯರ್ಸ್ ಅಲ್ದಿದ್ರು ಕೂಡ ಅವ್ರ ಹೆಸರೆಲ್ಲ ಆ್ಯಡ್ ಆಗಿತ್ತು. ಬಟ್ ಇವಾಗ ಟೆಕ್ನಿಕಲ್ ಎರರ್ ಸರಿಯಾಗಿದೆ, ಯಾರ್ಯಾರು ಇದ್ದಾರೋ ಅವ್ರದ್ದೆಲ್ಲ ರಿಜೆಕ್ಟ್ ಆಗಿ ಈಗ ಮಿಕ್ಕಿದವ್ರಿಗೆಲ್ಲ ಹಣ ಹೋಗ್ತಿದೆ. ಅಕಸ್ಮಾತ್ ಬೈ ಮಿಸ್ಟೇಕ್ ಆಗಿ ನೀವು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂದರೂ ಕೂಡ ನಿಮ್ಮದು GST ಪೇಯರ್ಸ್ ಅಂತ ತೋರಿಸ್ತಿದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ನೀವಲ್ಲಿ ಹೇಳಬೇಕು ಆಫೀಸರ್ಸ್ಗೆ, ನಮ್ಮದು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಬಟ್ ಅಂದರೂ ಕೂಡ ಇದು ತೋರಿಸ್ತಿದೆ ಅಂತ ಹೇಳಿದ್ರೆ ಅವರು ನಿಮ್ಮ ಅಪ್ಲಿಕೇಶನ್ನ ವೆರಿಫೈ ಮಾಡಿ ಮತ್ತೆ ಅಪ್ಲಿಕೇಶನ್ನ ಹಾಕಿಸ್ಕೊತಾರೆ. ಅವಾಗ ಖಂಡಿತವಾಗ್ಲೂ ನಿಮ್ಮದು ಪೆಂಡಿಂಗ್ ಹಣ ಏನಿರುತ್ತೆ
ಖಂಡಿತವಾಗ್ಲೂ ಆ ಥರ ಬಂದೇ ಬರುತ್ತೆ. ಬಟ್ ಅದು ಟೆಕ್ನಿಕಲ್ ಎರರಿಂದ ಆದಷ್ಟು ಸಾಲ್ವ್ ಆಗಿದೆ. ಬೈ ಮಿಸ್ಟೇಕ್ ನಿಮ್ದು ಏನಾರ ಹಂಗೆ ತೋರಿಸ್ತಿತ್ತು, ನಿಮ್ಮದು ಸರಿ ಹೋಗುತ್ತೆ ಅಂತ ನೀವು ಸುಮ್ಮನೆ ಆಗೋದು ಬೇಡ. ಅಕಸ್ಮಾತ್ ಆ ಥರ ತೋರಿಸ್ತಿತ್ತು ಅಂತಂದರೆ ನೀವು ಅಲ್ಲಿ ಆಫೀಸಿಗೆ ಹೋಗಿ ಭೇಟಿ ಮಾಡಿ ಖಂಡಿತವಾಗ್ಲೂ ಅವರು ವೆರಿಫೈ ಮಾಡಿ ಮತ್ತೆ ನಿಮಗೆ ಅಪ್ಲಿಕೇಶನ್ ಹಾಕಿಸ್ಕೊಂಡು ನಿಮ್ಮ ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ತಾರೆ. ಅವಾಗ ಪೆಂಡಿಂಗ್ ಹಣ ಏನಿರುತ್ತೆ ಅದೆಷ್ಟು ಕೂಡ ನಿಮಗೆ ಕ್ರೆಡಿಟ್ ಆಗುತ್ತೆ. ವಿಪಕ್ಷಗಳು ಕೂಡ ತುಂಬಾ ಟೀಕೆ ಮಾಡಿದರು. ನಾನು ಮೊನ್ನೆ ವಿಡಿಯೋದಲ್ಲೂ ತಿಳಿಸಿದ್ದೆ ನಿಮಗೆ. ಸದನದಲ್ಲಿ ಸಿದ್ದು ಸವದಿ ಅವರು ಕೂಡ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಬಹಳಷ್ಟು ಟೀಕೆ ಮಾಡಿದರು. ಬಟ್ ಕಾಂಗ್ರೆಸ್ ಸರ್ಕಾರದವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇಡೀ ದೇಶದಲ್ಲಿ ನಮ್ಮ ಏನಾದರೂ ಸಿದ್ದು ಸರ್ಕಾರ ಅಂದರೆ ಸಿದ್ದರಾಮಯ್ಯ ಸರ್ಕಾರದವರು ಕೊಟ್ಟಿರೋ ಅಷ್ಟು ಬಡ ಜನಗಳಿಗೆ ಅನುಕೂಲ ಯಾವ ಸರ್ಕಾರದವರು ಕೊಟ್ಟಿಲ್ಲ. ನಾವು ಫ್ರೀ ಬಸ್ ಕೊಟ್ಟಿದ್ದೀವಿ ಮಹಿಳೆಯರಿಗೆ, ಯಾರು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಫ್ರೀ ಬಸ್ಸು. ಹಾಗೆ ಕರೆಂಟು ಕೂಡ 200 ಯೂನಿಟ್ ಅಷ್ಟು ಫ್ರೀ ಕೊಡ್ತಾ ಇದ್ದಾರೆ. ಮತ್ತು ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಕೊಡ್ತಿದ್ದಾರೆ. ಬಟ್ ಅದು ಸಣ್ಣ ಪುಟ್ಟ ಖರ್ಚಿಗಾಗಿರ್ಬೋದು. ಈಗ ಫ್ರೀ ಬಸ್ ಅಂತಂದರೆ ಜನಗಳಿಗೆ ಎಷ್ಟು ಅನುಕೂಲ ಆಗ್ತಿದೆ, ಎಷ್ಟು ಬಸ್ ಚಾರ್ಜ್ ಜಾಸ್ತಿ ಆಗಿದೆ. ಸೊ ಇಷ್ಟು ಬಡ ಜನಗಳಿಗೆ ಅನುಕೂಲ ಆಗೋಷ್ಟು ನಮ್ಮ ಸರ್ಕಾರದವ್ರು ಕೊಟ್ಟಂಗೆ ಇಡೀ ದೇಶದಲ್ಲಿ ಯಾವ ಸರ್ಕಾರ ಕೂಡ ಕೊಟ್ಟಿಲ್ಲ. ಇದಕ್ಕೋಸ್ಕರ ನಾವು 58,000 ಕೋಟಿ ಹಣನ ಬಡ ಜನಗಳಿಗೆ ಅಂತಲೇ ರಿಲೀಸ್ ಮಾಡಿದ್ದೀವಿ. ಈ ಥರ ಯಾರೂ ಮಾಡಿಲ್ಲ, ಸಿದ್ದರಾಮಯ್ಯ ಸರ್ಕಾರದವ್ರು ಮಾತ್ರನೇ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅದು ಕೂಡ ನಿಜನೇ. ಇಷ್ಟು ಅನುಕೂಲನ ಯಾರೂ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ರೇಷನ್ ಕಾರ್ಡ್ ಅಕಸ್ಮಾತ್ ಏನಾರ ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ಮತ್ತು ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಬಂದು ಕೇಳಿ. ಅಕಸ್ಮಾತ್ ನಿಮಗೆ ಏನಾರ ಪೆಂಡಿಂಗ್ ಹಣ ಇತ್ತು ಬರ್ತಾ ಇಲ್ಲ ಅಂತಂದರೆ ದಯವಿಟ್ಟು ಕೊಡಿ. ಯಾಕಂದರೆ ಲೋಕಸಭಾ ಎಲೆಕ್ಷನ್ ಬರ್ತಿರೋದ್ರಿಂದ ಖಂಡಿತವಾಗ್ಲೂ ನಿಮ್ದು ಏನೇ ಸಮಸ್ಯೆ ಇದ್ದರೂ ಕೂಡ ಅವ್ರು ಸರಿ ಮಾಡಿ ನಿಮ್ಮದು ಪೆಂಡಿಂಗ್ ಹಣ ಏನೇ ಇದ್ದರೂ ಕೂಡ ಬರಂಗೆ ಮಾಡ್ತಾರೆ. ಯಾಕಂದರೆ ಈ ಸತಿ ಎಲೆಕ್ಷನಲ್ಲಿ ಗೆಲ್ಲಬೇಕಂದ್ರೆ ಎಲ್ಲರಿಗೂ ಬರೋವಾಗ ಮಾಡಿದ್ರೇ ಅಲ್ಲ ಅವ್ರು ಗೆಲ್ಲಕ್ಕೆ ಸಾಧ್ಯ. ಸೊ ಹಾಗಾಗಿ ಮಾಡ್ತಾರೆ. ಹೋಪ್ಸ್ ಕಳ್ಕೊಬೇಡಿ. ನೀವು ಅನ್ಕೋಬೋದು ನೀವು ಹೇಳ್ತಾನೆ ಇರ್ತೀರಾ, ಬಟ್ ಬರೋರಿಗೆ ಬರ್ತದೆ, ಬರ್ದಲ್ಲೇ ಇರೋರಿಗೆ ಬರೋದೇ ಇಲ್ಲ ಅಂತ ಹೋಪ್ಸ್ ಕಳ್ಕೊಬೇಡಿ. ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅಕಸ್ಮಾತ್ ಬಂದು ಕೇಳಿದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಕೊಡಿ. ಅದೇ ಎಲೆಕ್ಷನ್ ಇರೋದ್ರಿಂದ ಎಲ್ಲರಿಗೂ ಬರೋ ಹಾಗೆ ಮಾಡಲೇಬೇಕು, ಅವ್ರು ಮಾಡ್ತಾರೆ ಕೂಡ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೀಗೆ ಎನ್ಕರೇಜ್ ಮಾಡ್ತೀರಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ಇದೇ ರೀತಿ ಏನೇ ಸರ್ಕಾರದಿಂದ ಹೊಸ ರೂಲ್ಸ್ ಬಂದಿರ್ಬೋದು, ಮನಿ ಸೇವಿಂಗ್ ಸ್ಕೀಮ್ ಬಗ್ಗೆ ಆಗಿರ್ಬೋದು, ನನ್ನ ಚಾನಲಲ್ಲಿ ನೀವು ವೀಡಿಯೋಸ್ನ ನೋಡ್ಬೋದು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ನಮಸ್ಕಾರ.